ಕನಿಷ್ಠ ಕೂಲಿಯನ್ನು ರಾಜ್ಯ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು ಹಾಗೂ ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಉಡುಪಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಣಿಪಾಲದಲ್ಲಿ ಸಾವಿರಾರು ಕಾರ್ಮಿಕರು ಭಾರೀ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮಣಿಪಾಲದ ಟೈಗರ್ ಸರ್ಕಲ್ನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು. ಬಳಿಕ ಪ್ರತಿಭಟನೆಕಾರರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ನಂತರ ಎಸಿ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಇದೇ ವೇಳೆ ಸಾವಿರಾರು ಕಾರ್ಮಿಕರಿಂದ ಸಂಗ್ರಹಿಸಲಾದ ಸಹಿಗಳ ಪ್ರತಿಯನ್ನು ಹಸ್ತಾಂತರಿಸಲಾಯಿತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸುರೇಶ್ ಕಲ್ಲಗಾರ, ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಸ್ಪಂದಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಂಚು ಕಾರ್ಮಿಕ ಸಂಘ, ಕಟ್ಟಡ ಕಾರ್ಮಿಕ ಸಂಘ, ಅಂಗನವಾಡಿ ಸಂಘ ಹಾಗೂ ಬಿಡಿ ಫೆಡರೇಷನ್ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ನಾನೇ ಹೋಗಿದ್ದೇನೆ. ನಾನು ಹೋದಾಗ ಕಲ್ಯಾಣ ಮಂಡಳಿಯಲ್ಲಿ ಇದ್ದಂತ ಅಧಿಕಾರಿಗಳು ಕೇಳಿದರೆ ಕಟ್ಟಡ ಕಾರ್ಮಿಕರಿಗೆ ಮದುವೆ ದಾನ ಸಹಾಯ ಯಾಕೆ ಸಿಕ್ಬೇಕು, ನಮಗೆ ಸಿಗ್ತದ ಅನ್ನುವಂತ ವಿಚಾರಗಳನ್ನ ಅವ್ರು ನನ್ನ ಹತ್ರ ಕೇಳಿದ್ದಾರೆ. ಮೇಡಮ್, ನಾನು ಹೇಳ್ತೇನೆ, ಇದು ಕಲ್ಯಾಣ ಮಂಡಳಿಯಲ್ಲಿರುವಂತ ಸರ್ಕಾರದಲ್ಲಿರುವಂತ ಎಲ್ಲರೂ ಕೂಡ 50ರಿಂದ 1.5 ಲಕ್ಷ 2 ಲಕ್ಷದವರೆಗೆ ಸಂಬಳ ತಕೊಳ್ಳೋರು. ಇವರು ಕೇವಲ 500ರಿಂದ 600 ರೂಪಾಯಿ ತಕೊಳ್ಳುವವರು. ಇವ್ರ ಮದುವೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದಕ್ಕೆ ಕಲ್ಯಾಣ ಮಂಡಳಿಯಿಂದ ನಾವು ಒಂದು 60,000 ರೂಪಾಯಿನ ಕೊಡಿಸಲಿಕ್ಕೆ ನಾವು ಇದಾಗಿದ್ವಿ. ಇನ್ನೊಂದು ಕೇಳಿದ್ದಾರೆ ಅವರು, ಒಂದು ಸರ್ತಿಗೆ ಒಬ್ಬ ಕಟ್ಟಡ ಕಾರ್ಮಿಕ 2 ಮದುವೆ ಮಾಡಿಸಲಿಕ್ಕೆ ಸಾಧ್ಯ ಇದೆ ಅಂತ. ಮೇಡಮ್, ಇದು ನಮ್ದು ತುಳುನಾಡು, ಇಲ್ಲಿ 2 ಅಲ್ಲ 3 ಮದುವೆಯನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇದರಿಂದ ನಮ್ಗೆ ಖರ್ಚು ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು. ಅದನ್ನು ಕೂಡ ಇವರು 3 ಮದುವೆ ಹೇಗೆ ಮಾಡ್ತಾರೆ, ಇವರಿಗೆ ಎಷ್ಟು ಹಣ ಇದೆ ಅನ್ನುವಂಥದ್ದನ್ನು. ಮೇಡಮ್, ಯಾರೇ ಬೇಕಾದ್ರೆ ಆಗಿರ್ಲಿ, ಅವರು ಅಧಿಕಾರದಲ್ಲಿ ತನಗೆ ಸಿಕ್ಕುವಂತ ಏನು ಸಂಬಳ ಇದೆ ಅದರ ಮೇಲೆ ಮಾತಾಡೋದಲ್ಲ, ಒಬ್ಬ ಕಾರ್ಮಿಕನ ಒಂದು ಸ್ಥಿತಿಗತಿಯನ್ನು ನೋಡ್ಕೊಂಡು ಮಾತಾಡಬೇಕು. ಅದನ್ನ ನಾನು ಹೇಳ್ತಿದ್ದೇನೆ.